ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದೇ ಥರದ ಪಾಯಸ ತಿಂದು ಬೇಜಾರಾಗಿದ್ದರೆ ಒಂದು ದಿನ ಈ ರೀತಿ ಪಾಯಸನ ತಯಾರಿಸಿ ತಿಂದರೆ ಖಂಡಿತವಾಗ್ಲೂ ಯಾವಾಗಲೂ ಕೂಡ ನೀವು ಹೀಗೆ ಮಾಡಿ ತಿಂತೀರಾ. ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಬೇಗ ಮಾಡ್ಕೊಳ್ಳೋವಂತಹ ಒಂದು ರೆಸಿಪಿ. ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಬೇಕಾಗೋದಿಲ್ಲ ಫ್ರೆಂಡ್ಸ್. ಖಂಡಿತವಾಗ್ಲೂ ಒಂದ್ಸಲ ಇದನ್ನು ತಯಾರಿಸಿ ಮತ್ತು ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಒಂದು ಪಾಯಸವನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅಂದರೆ ಸೊಸೈಟಿಯಲ್ಲಿ ಬರುತ್ತಲ್ಲ, ರೇಷನ್ ಅಕ್ಕಿ ಅಂತ ಹೇಳ್ತೀವಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ ಇಲ್ಲಿ. ಅಂಗಡಿಯಲ್ಲೂ ಕೂಡ ಇದು ಸಿಗುತ್ತೆ, ನೀವು ಅಲ್ಲಿಂದ ಕೂಡ ತರ್ಬೋದು. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಒಂದು 2ರಿಂದ 3 ಸಲ ಚೆನ್ನಾಗಿ ಇದನ್ನು ತೊಳೆದು ನಂತರ ನೀರಲ್ಲಿ ಇದನ್ನು ನೆನೆ ಹಾಕ್ತಾ ಇದ್ದೀನಿ. ಸೊ ನೆನೆಯೋದಕ್ಕೆ ಸುಮಾರು ನೋಡಿ 1-2 ಸಲ ಚೆನ್ನಾಗಿ ಇದರ ಮೇಲಿರುವಂಥ ವೈಟ್ ಅಂಶ ಏನಿದೆಯೋ ಅದು ಪೂರ್ತಿಯಾಗಿ ಹೋಗಬೇಕು. ಹಾಗಾಗಿ ಮತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ನಾವು ಒಂದು 30 ನಿಮಿಷಗಳ ಕಾಲ ರೆಸ್ಟಿಗೆ ಇಟ್ಬಿಡೋಣ, ನೆನೆಯೋದಕ್ಕೆ ಬಿಟ್ಬಿಡೋಣ ಇದನ್ನು. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಸೊ ಬೆಲ್ಲವನ್ನು ಪುಡಿ ಮಾಡಿ ಕೂಡ ನೀವು ತೊಗೊಳ್ಬೋದು, ಇಲ್ಲ ಹೀಗೆ ಹಾಕ್ಕೊಳ್ತೀವಿ ಅಂದರೆ ಹುಂಡೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಈಗ ನೋಡಿ, ನಾನು 1 ಕಪ್ ಟೋಟಲಾಗಿ ಬರೋವಂಥ 1 ಕಪ್ ಬೆಲ್ಲನ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಪಾಕ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ನಮಗೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಪಾಕನ ರೆಡಿ ಮಾಡ್ಕೊಳ್ಳೋಣ. ಅಂಟು ಪಾಕ ಏನೋ ಬೇಕಾಗೋದಿಲ್ಲ ನಮಗೆ. ಇದು ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಓಕೆ, ಇದನ್ನು ಕರಗೋದಕ್ಕೆ ಬಿಡೋಣ. ನಂತರ ಈಗ ಅರ್ಧ ಗಂಟೆ ಅಕ್ಕಿ ನೆನೆ ಹಾಕಿ ಅರ್ಧ ಗಂಟೆ ಆಗಿದೆ, ನೋಡ್ತಾ ಇದ್ದೀರಲ್ಲ, ಅರ್ಧ ಗಂಟೆ ಆಗಿದೆ. ಸೊ ಅಕ್ಕಿಯಲ್ಲಿರೋವಂಥ ನೀರನ್ನು ನಾವು ಸೋಸ್ಕೊಳ್ಳೋಣ. ಸೋಸ್ಬಿಟ್ಟು ನೋಡಿ, ಈಗ ಇದನ್ನು ಸೋಸಿ ನಮಗೆ ಅಕ್ಕಿ ಚೆನ್ನಾಗಿ ನೆನೆಬೇಕು. ಒಂದು ಅರ್ಧ ಗಂಟೆಗಳ ಕಾಲ ನೆನೆ ಹಾಕಿದ್ರೆ ಸಾಕಾಗುತ್ತೆ. ಅದಾದ ನಂತರ ಅಕ್ಕಿಯನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿರೋದು. ಸೊ ಹಾಗಾಗಿ ಅದು ಎಲ್ಲದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ, ನೋಡಿದ್ರಲ್ಲ. ಈಗ ಇಲ್ಲಿ ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಸೊ ಗೋಡಂಬಿಯನ್ನು ಇದಕ್ಕೆ ಪಾಯಸಕ್ಕೆ ಹಾಕಿದ್ರೆ ಖಂಡಿತವಾಗ್ಲೂ ಟೇಸ್ಟ್ ಸೂಪರ್ ಇರುತ್ತೆ. ಹಾಗಾಗಿ ನಾನು ಒಂದು 10 ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಈಗ ಅದನ್ನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಬರಬೇಕು. ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ನೀವು ರುಬ್ಕೊಂಬರ್ಬೇಕಾಗುತ್ತೆ. ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಕಾಯಿ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಟೇಸ್ಟು ಸೂಪರ್ ಇರುತ್ತೆ. ಕಾಯಿ ಹಾಕೋದ್ರಿಂದ ಏನು ಚೇಂಜ್ ಆಗೋದಿಲ್ಲ. ಬೇಕು ಅಂದರೆ ಸ್ವಲ್ಪ ಕಾಯಿಯನ್ನು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಿಗೆ ತುಪ್ಪ ಕರಗಿದ ನಂತರ ನಾನು ಬಾದಾಮಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮಿ ನಿಮಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಅಕಸ್ಮಾತ್ ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಹಾಕಲೇಬೇಕು ಅನ್ನೋದು ಏನೂ ಇರಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅಷ್ಟೇ. ಈಗ ಗೋಡಂಬಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಬಾದಾಮಿ ಗೋಡಂಬಿಯನ್ನು ಕೆಂಪಗಾಗೋ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಯುಗಾದಿ ಹಬ್ಬ ಬರ್ತಾ ಇದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಅದಕ್ಕೆ ಒಬ್ಬಟ್ಟು ರೆಸಿಪಿಗಳನ್ನು ನಾನು ಶೇರ್ ಮಾಡಿದ್ದೀನಿ. ಹಾಗೆ ಪಾಯಸ ರೆಸಿಪಿಗಳು ಕೂಡ ತುಂಬಾ ಇದೆ ನನ್ನ ಚಾನಲಲ್ಲಿ. ಒಂದ್ಸಲ ಚೆಕ್ ಮಾಡಿ, ಅಥವಾ ಯಾವುದಾದ್ರೂ ಹೊಸ ಒಬ್ಬಟ್ಟುಗಳನ್ನು ಮಾಡುವಂಥ ವಿಧಾನ ಇದ್ದರೆ ಖಂಡಿತವಾಗ್ಲೂ ನಾನು ತಿಳಿಸ್ತೀನಿ. ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗುವಂಥ ಸ್ವೀಟ್ಸ್ ಆಗಲಿ ಅಥವಾ ಸ್ನ್ಯಾಕ್ಸ್ ಆಗಲಿ, ಬ್ರೇಕ್ಫಾಸ್ಟ್ ಆಗಲಿ ನಾನು ಶೇರ್ ಮಾಡ್ತೀನಿ. ಓಕೆ, ಈಗ ನೋಡಿ, ದ್ರಾಕ್ಷಿಯನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿಯನ್ನು ಫ್ರೈ ಮಾಡಿ ಅದನ್ನು ಕೂಡ ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ. ಅದಾದ ನಂತರ ಅದೇ ತುಪ್ಪಕ್ಕೆ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಲನ್ನು ಹಾಕ್ಕೊಳ್ಳೋಣ. ಕಾಯಿಸಿರೋ ಅಂಥ ಹಾಲು, ಸೊ ಕಾಯಿಸಿ ತಣ್ಣಗಾಗಿರೋ ಅಂಥದ್ದು. ಹಾಗೆ ಕಾಯಿಸ್ದಲೇ ಇರೋವಂಥ ಹಾಲಿದ್ರೂ ಅದನ್ನು ಕೂಡ ಉಪಯೋಗಿಸ್ಬೋದು. ಅಕಸ್ಮಾತ್ ಕಾಯಿಸಿರೋ ಹಾಲಿದ್ರೆ ಅದನ್ನು ಕೂಡ ಉಪಯೋಗಿಸ್ಬೋದು, ಏನೂ ತೊಂದರೆ ಇಲ್ಲ. ಇಲ್ಲಿ ಟೋಟಲಾಗಿ ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ನಾನು ತೊಗೊಳ್ತೀನಿ ಪೂರ್ತಿಯಾಗಿ. ಆಮೇಲೂ ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ. ಅದಕ್ಕೋಸ್ಕರ ನಿಮಗೆ ಒಂದು ಅಳತೆ ಬೇಕು ಅನ್ನೋದಕ್ಕೋಸ್ಕರ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಅರ್ಧ ಲೀಟರ್ ಟೋಟಲಾಗಿ ನಮಗೆ ಹಾಲು ಬೇಕಾಗುತ್ತೆ. ಇದು ಸುಮಾರು 4ರಿಂದ 5 ಜನಕ್ಕೆ ಆಗುವಷ್ಟು ಪಾಯಸನ ನಾನು ಮಾಡ್ತಾಯಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಮಾಡ್ಕೋಬೋದು. ಮತ್ತು ಹಾಲು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ಅರ್ಧ ನೀರನ್ನು ಹಾಕಿ ಅರ್ಧ ಹಾಲು ಕೂಡ ಹಾಕ್ಕೊಳ್ಬೋದು.
ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನಾನು ಮಾಡುವಂಥ ವಿಧಾನ ಕೂಡ ತಿಳಿಸ್ತಾ ಇದ್ದೀನಿ. ಈಗ ರುಬ್ಬಿರುವಂಥ ಮಿಶ್ರಣ ಇತ್ತಲ್ಲ, ನಾವು ಅಕ್ಕಿಯನ್ನು ರುಬ್ಬಿದ್ವಲ್ಲ, ಅಕ್ಕಿ ಗೋಡಂಬಿಯನ್ನು, ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಗಂಟಾಗಬಾರ್ದು, ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಪಾಯಸ ಇದು. ಖಂಡಿತವಾಗ್ಲೂ ದಿಢೀರಾಗಿ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಯಾವುದೇ ರೀತಿ ನಾವು ಎಣ್ಣೆ ಆಗಲಿ ಅಥವಾ ಬೇರೆ ಏನೋ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿಲ್ಲ. ಮತ್ತು ಬೆಲ್ಲ ಇವನ್ನು ಈಗ ಕರಗೋದಕ್ಕೆ ಇಟ್ಟಿದ್ವಿ ನಾವಲ್ವಾ, ಆ ಬೆಲ್ಲವನ್ನು ಕರಗಿಸಿ ನಾನು ಅದನ್ನು ಶೋಧಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಅಕಸ್ಮಾತ್ ಸ್ವೀಟು ಹೆಚ್ಚು ಕಮ್ಮಿ ಆದರೆ ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ನೋಡಿ, ಇಷ್ಟನ್ನು ಹಾಕಿದ ನಂತರ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೆಲ್ಲ ಕಮ್ಮಿ ಹಾಕಿದ್ದೀನಿ ಅಂತ ಅಲ್ಲ, ಸಕ್ಕರೆ ಮತ್ತು ಬೆಲ್ಲ ಎರಡನ್ನೂ ಕೂಡ ಹಾಕಿದ್ರೆ ಪಾಯಸಕ್ಕೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಬರೀ ಬೆಲ್ಲ ಹಾಕಿದ್ರೂ ಅಷ್ಟು ಟೇಸ್ಟ್ ಬರೋದಿಲ್ಲ, ಹಾಗೆ ಬರೀ ಸಕ್ಕರೆ ಹಾಕಿದ್ರೂ ಅಷ್ಟು ಟೇಸ್ಟ್ ಬರೋದಿಲ್ಲ ಫ್ರೆಂಡ್ಸ್. ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ, ಸಕ್ಕರೆ ಒಂದು 2 ಸ್ಪೂನು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದರೆ ಖಂಡಿತವಾಗ್ಲೂ ಪಾಯಸ ಸೂಪರ್ ಟೇಸ್ಟ್ ಕೊಡುತ್ತೆ. ಬೇಕಿದ್ರೆ ನೀವು ಒಂದ್ಸಲ ತಯಾರಿಸಿ ಆಮೇಲೆ ನನಗೆ ಕಾಮೆಂಟ್ ಮಾಡಿ, ಆಯಿತಾ? ತುಂಬ ಟೇಸ್ಟಿ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಇಲ್ಲ ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೋದು ನೀವು. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು 2 ಕುದಿ ಬಂದರೆ ಸಾಕು, ಪಾಯಸ ರೆಡಿ ಆಗುತ್ತೆ. ಇದಕ್ಕೇನು ಜಾಸ್ತಿ ಕುದಿಸ್ಕೋಬೇಕು ಅಥವಾ ಜಾಸ್ತಿ ಟೈಮ್ ಬೇಕು, ಶಾವಿಗೆ ಹಾಕಲ್ಲ, ಅದನ್ನೇನಾದರೂ ಹಾಕಿ ಬೇಯಿಸಬೇಕು, ಆ ಥರದ್ದೇನೂ ಇಲ್ಲವೇ ಇಲ್ಲ. ತುಂಬಾ ದಿಢೀರಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಒಂದೇ ಥರದ್ದು ಪಾಯಸ ಯಾವಾಗಲೂ ಕೂಡ ಮನೇಲಿ ಮಾಡ್ತಾ ಇರ್ತೀರ, ಅದು ತಿಂದು ಮಕ್ಕಳಿಗೂ ಕೂಡ ಬೋರ್ ಆಗಿರುತ್ತೆ. ಆಗ ನೀವು ಈ ರೀತಿಯಾಗಿ ಒಂದು ಪಾಯಸನ ತಯಾರಿಸಿದ್ರೆ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಕೂಡ ಯಾವಾಗಲೂ ಇಷ್ಟ ಆಗುತ್ತೆ. ಹೀಗೆ ಮಾಡಿ ಕೂಡ ತಿನ್ಬೋದು. ಈಗ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದೊಂದು ಕುದಿ ಬರಲಿ. ನೋಡಿದ್ದೀರ, ಈ ರೀತಿಯಾಗಿ ಆದರೆ ಸಾಕು. ಸ್ವಲ್ಪ ನಿಮಗೆ ಗಟ್ಟಿ ಅನಿಸಿದ್ರೆ ನೀವು ಹಾಲು ಹಾಕ್ಕೊಳ್ಬೋದು ಅಥವಾ ನೀರು ಹಾಕ್ಕೊಳ್ಬೋದು. ನೋಡಿ, ಶಾವಿಗೆ ಏನು ಕೂಡ ಹಾಕಿಲ್ಲ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಪಾಯಸ. ಈ ಪಾಯಸ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಈಗ ಸರ್ವ್ ಮಾಡೋದಕ್ಕೆ ನಾನು ಪಾಯಸವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಯಾವುದಾದ್ರೂ ಹೊಸ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಹೊಸ ಚಾನಲ್ಗಳು ಎಲ್ಲವೂ ಕೂಡ, ನನ್ನ ಚಾನಲ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಖಂಡಿತವಾಗ್ಲೂ ಅಲ್ಲಿ ನೀವು ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ಇನ್ಸ್ಟೆಂಟಾಗಿ ಮಾಡುವಂಥ ಪಾಯಸ ರೆಡಿಯಾಗಿದೆ. ನೀವು ಕೂಡ ತಯಾರಿಸ್ತೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.